ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶನಿವಾರ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏರ್ ಕೇರ್ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಫಸ್ಟ್ ಈ ಕೆಲಸ ಮಾಡ್ತಿದ್ದೀನಿ. ಫಸ್ಟು ಏರ್ ಕೇರ್ ಮಾಡ್ಕೊಂಬಿಟ್ರೆ ಅದಾದಮೇಲೆ ನಾನು ಬೇರೆ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಕೂಡ ಆಗದೇನೆ, ಅಂದರೆ ಮುಖನೂ ಕೂಡ ತೊಳಿದೇನೆ ಅಂತ ಹೇಳಿದ್ದು. ಸ್ವಲ್ಪ ಮೆಂತೆ ಈರುಳ್ಳಿನ ರುಬ್ಬಿಟ್ಟು ನೈಟೇ ಮೆಂತೆ ಕಾಳನ್ನ ನೆನೆಸಿಟ್ಟಿದ್ದೆ. ಹಾಗಾಗಿ ಬೇಗ ಎದ್ದು ಅದನ್ನೆಲ್ಲ ರುಬ್ಬಿಟ್ಟು ಇವಾಗ ತಲೆಗೆ ನೀಟಾಗಿ ಎಲ್ಲನೂ ಅಪ್ಲೈ ಮಾಡಿ ಅದನ್ನು ಒಣಗೋದಕ್ಕೆ ಅಂತ ಬಿಟ್ಟು ಬೇರೆ ಕೆಲಸನ ನಾನು ಮಾಡ್ಕೊತೀನಿ. ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಏರ್ ಕೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಯೂಸ್ ಆದರೆ ಈ ಥರ ಟ್ರೈ ಮಾಡಿ. ಮೆಂತೆ ಮತ್ತು ಈರುಳ್ಳಿನ ರುಬ್ಬಿಟ್ಟು ಹಚ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋದು ಅಷ್ಟೇ. ಸಿಂಪಲ್ಲಾಗಿರೋ ಅಂಥ ಏರ್ ಕೇರ್ ರೋಟೀನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಪಾಲಕ್ ಪಲಾವ್ ರೈಸ್ನ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಮೊದಲನೇದಾಗಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಹಾಗೆಯೇ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ, ಆಯಿತಾ. ಅಂದರೆ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು. ಹಾಗೆಯೇ ಖಾರಕ್ಕೆ ಅಂತ ಅಂದ್ಬಿಟ್ಟು ಒಂದು 4 ಮೆಣಸಿನ್ಕಾಯಿನೂ ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ದಪ್ಪ ಸೀಲ್ ಥರನೇ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ ನಾನು. ಈ ಥರ ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಪಲಾವ್ ರೆಸಿಪಿನ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ಹಾಕೋದಕ್ಕಿಂತ ಇದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಾಡಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಹಾಗೆಯೇ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ ಒಂದು ಸ್ವಲ್ಪ 1/4 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಒಂದು 3 ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಅದಾದಮೇಲೆ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಾಯಿ ತುರಿ ಕೂಡ ಹಾಕೋಬೋದು, ಇಲ್ಲ ಕೊಬ್ಬರಿನೂ ಕೂಡ ಹಾಕೊಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಾಡಿದೆ. ನಾನು 2 ಕಟ್ ಹಾಕೊಂಡಿರೋದ್ರು ನೋಡಿ ಎಷ್ಟೊಂದು ಆಗಿಬಿಟ್ಟಿದೆ, ಅಂದರೆ ಕಡಿಮೆ ಕ್ವಾಂಟಿಟಿ ಆಗಿದೆ ಅಂತ. ಅಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಅದು ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಅದಾದಮೇಲೆ ಅದನ್ನು ರುಬ್ಕೊಂಡ್ಬರ್ತೀನಿ. ಇವಾಗ ಅಷ್ಟರಲ್ಲಿ ಅದು ಆರೋ ಅಷ್ಟರಲ್ಲಿ ಒಗ್ಗರಣೆ ಕೊಟ್ಕೊಂಡು ಬಿಡೋಣ. ಒಂದು ಕುಕ್ಕರ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ನೋಡಿ, ಸಾಸಿವೆ ಹಾಗೆಯೇ ಕರ್ಬೇವಿನ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೂ ಕೂಡ ನಾನು ಒಂದು 1/4 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ, ಒಂದು 2-3 ಲವಂಗನ ಹಾಕ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಬೇಕು ಅಂದರೆ ಇನ್ನು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ರುಬ್ಬಿ ಹಾಕ್ಕೊಳ್ಬೋದು. ಇವಾಗ ನಾನು ಒಗ್ಗರಣೆಗೆ ಬರೀ ಈರುಳ್ಳಿ ಕೂಡ ಅಷ್ಟೇ ಹಾಕ್ಕೊಂಡಿರೋದು, ಕರ್ಬೇವಿನ ಸೊಪ್ಪು ಅಷ್ಟೇ. ನಾನು ಮೆಣಸಿಕಾಯಿನ ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಅಲ್ಲಿಗೆ ಹಾಕ್ಕೊಂಡಿಲ್ಲ. ಇದು ಸ್ವಲ್ಪ ಆರಾಮಾಗಿ ಆರಿದೆ ಅಂತಲೇ ಹೇಳ್ಬೋದು. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಅಲ್ವಾ, ರುಬ್ಕೊಳ್ಳೋ ಅಷ್ಟು ಆರಿತ್ತು. ಸ್ವಲ್ಪ ತಣ್ಣಗಾಗಿರೋದನ್ನು ನಾನು ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ನೀರು ಯಾವುದೇನೂ ಕೂಡ ಬಳಸಿಲ್ಲ. ಅಂದರೆ ಪಾಲಕ್ ಸೊಪ್ಪೆ ಸ್ವಲ್ಪ ನೀರು ಬಿಟ್ಕೊಂಡಿತ್ತು ಮತ್ತು ಎಣ್ಣೆ ಎಲ್ಲ ಹಾಕಿದ್ದೆ ಅಲ್ವಾ, ಅದರಲ್ಲೇ ಕೂಡ ರುಬ್ಕೊಂಡು ಬಂದಿರೋದು. ನಾನು ಒಂದು ಸ್ವಲ್ಪನೂ ಕೂಡ ನೀರು ಯೂಸ್ ಮಾಡಿಲ್ಲ. ಸ್ವಲ್ಪ ನಾನು ಒಗ್ಗರಣೆಗೆ ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ ಅಷ್ಟೇ. ಅದು ಬೆಂದಿರೋದೆ ಅಲ್ವಾ, ಅಷ್ಟೊಂದೇನು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಇರಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿನ ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ. ಟೊಮೊಟೊ ಪಾಲಕ್ ಜೊತೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಲ್ವಾ, ಹಾಗೆಯೇ ನಾನು ನೈಟೇ ಒಣ ಬಟಾಣಿನ ನೆನೆಸಿಟ್ಟಿದ್ದೆ. ಬೇಕು ಅಂದರೆ ನೀವು ಹಸಿ ಬಟಾಣಿನೂ ಕೂಡ ಯೂಸ್ ಮಾಡ್ಕೋಬೋದು. ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಸಾಲೆ ಜೊತೆ ಹುರ್ಕೊತೀನಿ ಸ್ವಲ್ಪ ಟೈಮ್ ಅಷ್ಟೇ. ನೀವು ಎಕ್ಸ್ಟ್ರಾ ಇನ್ನೂ ಬೇರೆ ತರಕಾರಿ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಬೇರೆ ಸೊಪ್ಪುಗಳನ್ನೂ ಕೂಡ ಈ ಥರ ಹಾಕ್ಕೊಂಡು ನೀವು ಕೂಡ ಪಲಾವ್ ರೀತಿ ಮಾಡಿ ಟೇಸ್ಟ್ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಸೇಮ್ ಕ್ವಾಂಟಿಟಿ, ಬಟ್ ಸೊಪ್ಪು ಮಾತ್ರ ಚೇಂಜಸ್ ಮಾಡ್ಕೋಬೋದು ಅಷ್ಟೇ. ಇವಾಗ ನಾನು ತೋರಿಸಿರೋ ಲೋಟದಲ್ಲಿ ನಾನು 2 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ಯೂಸ್ ಮಾಡ್ತೀನಿ ಅಂದರೆ 2 ಲೋಟ ಸಾಕಾಗೋಗುತ್ತೆ. ಹಾಗಾಗಿ ಆ ನೀರೆಲ್ಲ ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ತೊಳೆದು ಹಾಕ್ಕೊಂಡು 1 ಪಾವು ಅಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. 1 ಲೋಟ ಅಂತಲೇ ಅಂದ್ಕೊಳ್ಳಿ. 1 ಲೋಟದಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅಕ್ಕಿ ಹಾಕ್ಕೊಂಡಿರೋದು. ಅಕ್ಕಿ ಹಾಕಿದ್ಮೇಲೂ ಕೂಡ ಕುದಿ ಬಂದಿರಬೇಕು. ಅದಾದಮೇಲೆ ರುಚಿನ ನೋಡಿಕೊಂಡು ನೀವು ಏನಾದರೂ ಖಾರ ಬೇಕು ಅಂದರೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲನೂ ಕೂಡ ಹಾಕ್ಕೋಬೋದು. ನಾನು ಖಾರ ಜಾಸ್ತಿ ಬೇಡ ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟೇ ಹಾಕಿ ರುಚಿನೂ ಕೂಡ ನೋಡಿಕೊಂಡು 2 ವಿಸಲ್ ತೆಗೆಸ್ಕೊಂಡಿದ್ದೀನಿ. ಇವಾಗ ಫೈನಲಿ ಓಪನ್ ಮಾಡೋಣ ಬನ್ನಿ. ಅಕ್ಕಿ ಹಾಕಿರೋ ಅದಕ್ಕೆ ನಾವು ನೀರನ್ನು ಕರೆಕ್ಟಾಗಿ ಹಾಕಿದ್ರೆ ಪಲಾವ್ ರೆಸಿಪಿ ಅಂತೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಪಲಾವ್ ರೈಸ್ ಅಂತಲೇ ಹೇಳ್ಬೋದು. ಪಾಲಕ್ ಪಲಾವ್ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಮಸ್ತಾಗಿತ್ತು. ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಯಿತಾ.
ಫ್ರೆಶ್ ಅಪ್ ಆಗಿ ನಾನು ಕೂಡ ಪೂಜೆ ಮುಗಿಸ್ಕೊಂಡಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ನು ಕೂಡ ತಗೊಂಡಿದ್ದೀನಿ. ಅಂದರೆ ಎಷ್ಟೊಂದು ಥರದ ದಾಸವಾಳದ ಹೂವನ್ನೆಲ್ಲ ನಾವು ಮುಡಿಸ್ಕೊಂಡಿದ್ದೀವಿ. ಅಂದರೆ ತುಂಬ ಕಲರ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಬಿಟ್ಟಿತ್ತು. ಅದಾದಮೇಲೆ ಇವತ್ತು ಜಾಸ್ತಿ ರೋಸಸ್ಸೇ ಮುಡಿಸಿರೋದು ಅಂತಲೇ ಹೇಳ್ತೀನಿ. ಅಂದರೆ ತುಂಬ ಚೆನ್ನಾಗಿ ವೈಟ್ ರೋಸಸ್ ಎಲ್ಲ ಬಿಟ್ಟಿತ್ತು. ಹಾಗಾಗಿ ಜಾಸ್ತಿ ಅದನ್ನೇ ಮುಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ. ಅದಾದಮೇಲೆ ನಾರ್ಮಲ್ ಕೆಲಸ ಇರುತ್ತೆ ನೋಡಿ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಅದನ್ನು ಮುಗಿಸ್ಕೊಬಿಡೋಣ. ಬೇರೆ ಕೆಲಸ ಮಾಡೋ ಅಷ್ಟರಲ್ಲಿ ಬಟ್ಟೆನೂ ಕೂಡ ವಾಶ್ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ರೆ ಬೇಗ ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗನೆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕಿದ್ದಾಯಿತು. ಇವಾಗ ನವರಾತ್ರಿ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು. ನಮ್ಮ ಅತ್ತೆ ಮಾವ ಮಲ್ಕೊಳ್ಳೋ ಹಾಸಿಗೆಯಲ್ಲೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ಮತ್ತು ನಮ್ಮ ರೂಮಲ್ಲೂ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಎಲ್ಲನೂ ಕೂಡ ಹೊಗೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದು ಸ್ವಲ್ಪ ಸರ್ಫು ನೀರಲ್ಲಿ ಚೆನ್ನಾಗಿ ನೆನೆಸಿದ್ರೆ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಅಲ್ವಾ. ಹಾಗಾಗಿ ಫಸ್ಟ್ ಅದನ್ನು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇರೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇವಾಗ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ತೊಗೊಂಡೋಗಿ ವಾಶ್ಗೆ ಹಾಕ್ಬಿಟ್ರೆ ಅದಾದಮೇಲೆ ಬೇರೆ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವಾಗ ಬೇರೆ ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದು ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಸೆಟಪ್ ಮಾಡ್ತಾ ಇದ್ದೀನಿ. 2 ಬೆಡ್ನೂ ಕೂಡ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಒಂದು 15 ದಿನಕ್ಕೆ ಒಂದ್ಸತಿ ಈ ಥರ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಹಬ್ಬಗಳಿಗೋಸ್ಕರನೂ ಮಾಡ್ಬೋದು ಅಥವಾ ನಮ್ಮ ಹೆಲ್ತ್ಗೋಸ್ಕರನೂ ಕೂಡ ಮಾಡ್ಕೋಬೋದು ಅಲ್ವಾ. ನಾವು ಅಲ್ಲಿ ಬೆವರೆಲ್ಲ ಆಗಿರುತ್ತೆ, ಸೀನಿ ಇರ್ತೀವಿ, ನೆಗಡಿ ಆಗಿರುತ್ತೆ, ಸಮಥಿಂಗ್ ಆ ಥರ ಎಲ್ಲ ಒಂದು ಸ್ವಲ್ಪ ಬ್ಯಾಕ್ಟೀರಿಯಾಗಳಿರ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಸೊ ಅದಕ್ಕೋಸ್ಕರ ಒಂದು 15 ದಿನಕ್ಕೆ ಒಂದ್ಸತಿ ಆದ್ರೂ ಕೂಡ ನಾವು ಬೆಡ್ಶೀಟ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ಅವಾಗವಾಗ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ. ಹಾಗೆಯೇ ನಮ್ಮ ರೂಮಲ್ಲೂ ಕೂಡ ಎಲ್ಲನೂ ಕೂಡ ಚೇಂಜ್ ಮಾಡಿ ಎಲ್ಲನೂ ರೀಸೆಟ್ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಬೇಕಾಗಿತ್ತು. ಅದನ್ನು ಕೂಡ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಇದ್ದಿದ್ದರಿಂದ ಸೊಪ್ಪೆಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆ ಎಲ್ಲನೂ ಹಾಕಿ ಉಪ್ಪು ಸಾಂಬಾರು ಮಾಡಿ ಇಟ್ಕೊಂಡು ರೆಡಿ ಮಾಡಿ ಚೆನ್ನಾಗಿ ಕುದಿಸಿ ಅದನ್ನು ಕೂಡ ಒಂದು ಸೈಡ್ ಎತ್ತಿಟ್ಟಿದ್ದೆ. ಅದಾದಮೇಲೆ ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆನೂ ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಇದು ಬಂದುಬಿಟ್ಟು ಜೋಳದ ಮುದ್ದೆ. ಜೋಳ ನುಚ್ಚೇನು ಬರುತ್ತೆ ನೋಡಿ ಅದರಲ್ಲೂ ಕೂಡ ಮುದ್ದೆ ಮಾಡ್ಬೋದು, ಜೋಳದ ಹಸಿಟ್ಟಲ್ಲೂ ಕೂಡ ಮುದ್ದೆ ಮಾಡ್ಬೋದು. ನಾನಿವತ್ತು ಜೋಳದ ನುಚ್ಚಲ್ಲಿ ಮುದ್ದೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಟೈಮ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ನೈಟ್ ಟೈಮೇ ಮುದ್ದೆ ಮಾಡೋದು, ಬಟ್ ಇವತ್ತು ಮಧ್ಯಾಹ್ನನೇ ಮಾಡೋಣ. ಮಧ್ಯಾಹ್ನ ಸ್ವಲ್ಪ ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡ್ರೆ ಮುದ್ದೆನ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದೊಂದು ಥಾಟ್ ಬಂದಿದೆ. ಸೊ ಹಾಗಾಗಿ ಆದಷ್ಟು ಇನ್ನು ಮಧ್ಯಾಹ್ನ ಟೈಮಲ್ಲಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಮನೇಲಿ ಯಾರು ಇರಲ್ಲ, ಅವರು ಜಮೀನ್ಗೆ ಹೊಟ್ಟೋಗ್ಬಿಟ್ಟಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಮಧ್ಯಾಹ್ನ ಟೈಮ್ ನಮ್ಮ ಮನೇಲಿ ಮುದ್ದೆ ಮಾಡೋದು ಸ್ವಲ್ಪ ಕಷ್ಟ. ಊಟ ಏನಾದ್ರು ಕೊಟ್ಟು ಕಳಿಸೋದಾದರೆ ಬೇಕಾದ್ರೆ ಮಧ್ಯಾಹ್ನನೇ ಮಾಡಿ ಕೊಟ್ಟು ಕಳಿಸ್ಬೋದು. ನಮ್ಮ ಮನೇಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಪ್ರಾಬ್ಲಮ್ ಅಂತ ಅಲ್ಲ, ಅಂದರೆ ಬಿಸಿಯಾಗಿಯೇ ಊಟ ಮಾಡೋದ್ರಿಂದ ನಾವು ಸ್ವಲ್ಪ ಬಿಸಿಯಾಗಿ ಎಲ್ಲನೂ ಮಾಡಬೇಕು. ಸ್ವಲ್ಪ ತಣ್ಣಗಾದರೂ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ಬಿಸಿಯಾಗಿ ಮಾಡೋಣ ಅಂದ್ಬಿಟ್ಟು ಮುದ್ದೆಗೂ ಕೂಡ ರೆಡಿ ಮಾಡಿ ಮಜ್ಜಿಗೆನೂ ಕೂಡ ಕಡಿತಾ ಇದ್ದೀನಿ. ಸೊ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತು ಇವಾಗ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಬೆಳಿಗ್ಗೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ ಅಲ್ವಾ, ಆ ಬಟ್ಟೆಗಳೆಲ್ಲ ಸ್ವಲ್ಪ ಮಡಚಿಡಬೇಕು. ಅದನ್ನೆಲ್ಲ ಮಡಚಿಟ್ಟಿದ್ದಾದಮೇಲೆ ಮತ್ತೆ ನೈಟ್ ಮಾಮೂಲಿ ಥರ ಇರುತ್ತೆ ನೋಡಿ. ಸೊ ಸೇಮ್ ಅದೇ ರೀತಿ ನೈಟ್ ರೊಟೀನ್ ಕೂಡ ಇರುತ್ತೆ. ಮಾಮೂಲಿ ಅಡುಗೆ ಮಾಡು, ಕಾಫಿ ಕುಡಿ, ಸೊ ಎಕ್ಸೆಟ್ರಾ. ಸೊ ಇದೇ ರೀತಿ ಇರೋದ್ರಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿ ಎತ್ತಿಟ್ಬಿಟ್ರೆ ನನ್ನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಮತ್ತು ನೈಟ್ ಅಡುಗೆನ ಮಾಡ್ಕೊತೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.